ವಿಜಯಲಕ್ಷ್ಮಿ ಅವರ ಮೇಲೆ ಅಟ್ಯಾಕ್. ಸೈಬರ್ ಕ್ರೈಮ್ ನ ಪೊಲೀಸ್ನವರು ಎಲ್ಲಿದ್ದೀರಿ ಸರ್? ಮಲಗಿದ್ದೀರಾ ಸರ್? ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಅವ್ರ ಪರಿಸ್ಥಿತಿ, ಕೌಟುಂಬಿಕ ಪರಿಸ್ಥಿತಿ, ಗಂಡ ಜೈಲಲ್ಲಿ. ಈಗ ನಾನು ಇಲ್ಲಿ ಬಂದು ಹೊರಗಡೆ ಓಡಾಡಿ ಮತ್ತಷ್ಟು ಎಲ್ಲಿ ಟ್ರೋಲ್ಗೊಳ್ಳಿ ಅನ್ನೋ ಬೇಸರ. ಸುಮೋಟ ಮಾಡ್ಕೋಬಹುದಲ್ಲ ಮೇಡಮ್? ಸದ್ಯಕ್ಕೆ ದೇವರ ಸ್ವರೂಪದಲ್ಲಿ ಕಾಣ್ತಾ ಇರುವಂತಹ ಅಪ್ಪು ಅವರ ಫೋಟೋ ಹಾಕೊಂಡು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಈತ ಮಾಡಿರುವಂತಹ ಟ್ವೀಟಿನ ರಿಪ್ಲೈಗಳನ್ನ ನೋಡ್ತಾ ಇದ್ರೆ ನನ್ಗನ್ಸುತ್ತೆ ಪೊಲೀಸ್ನವರೇ, ಪ್ಲೀಸ್ ಎಲ್ಲಿದ್ದೀರಿ ಸಾರ್ ನೀವೆಲ್ಲ? ಮತ್ತೆ ಕಾನೂನು ಸಮರಕ್ಕೆ ನಾವು ಹಿಡಿತಾ ಇದ್ದೀವಿ. ಇದಕ್ಕೆ ಒಂದು ಅಂತ್ಯವನ್ನ ಕಾಣಿಸ್ಲೇಬೇಕು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಬಹಳ ಬೇಸರದ ಈ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಗೆ ಬಹಳ ಬೇಸರದಿಂದಲೇ ಸ್ವಾಗತ ಕೋರ್ಬೇಕಾಗಿರುವಂತ ಅನಿವಾರ್ಯ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಟ್ಯಾಕ್ ಅನ್ಕೂಡಲೇ ಗಾಬರಿ ಆಗ್ಬೇಡಿ. ಗಾಬರಿ ಕೂಡ ಆಗ್ಬೇಕು. ಗಾಬರಿ ಆಗ್ಬೇಡಿ ಮತ್ತು ಗಾಬರಿ ಆಗ್ಬೇಕು. ಸ್ನೇಹಿತರೆ, ನಮ್ ಕಡೆ ಒಂದು ನಾಣ್ಣುಡಿ ಇದೆ. ಅಣ್ಣ, ಈ ದುಡಿಯೋ ಸಮುದಾಯಕವಾದಂತಹ ಜನರು ಕೇಳ್ಕೊಳ್ಳುವಂಥದ್ದು, ಅಣ್ಣ ಬೆನ್ನ ಮೇಲೆ ಹೊಡಿ ಅಣ್ಣ, ಹೊಟ್ಟೆ ಮೇಲೆ ಹೊಡಿಬೇಡ ಅಂತ. ಅದ್ರ ಅರ್ಥ, ನೀನ್ ನನ್ನ ದೇಹದ ಮೇಲೆ ಬೇಕಾದ್ರೆ ಹೊಡಿ, ನನ್ನ ದೇಹಕ್ಕೆ ಮಾಡುವಂತ ಗಾಯಗಳನ್ನ ನಾನು ತಡ್ಕಬಲ್ಲೆ, ಅದು ಮಾಗುತ್ತೆ. ಆದ್ರೆ ಹೊಟ್ಟೆ ಮೇಲೆ ಹೊಡಿಬೇಡ ಅಂತಂದ್ರೆ ಅದು ಹಸುವಿನ ಸಂಕಟವೂ ಆಗಿರ್ಬೋದು, ಮನಸ್ಸಿನ ಸಂಕಟವೂ ಆಗಿರ್ಬೋದು. ಅಣ್ಣ ಬೆನ್ನ ಮೇಲೆ ಹೊಡಿ ಅಣ್ಣ, ಹೊಟ್ಟೆ ಮೇಲೆ ಹೊಡಿಬೇಡ, ನನ್ನ ಭಾವನೆಗಳಿಗೆ ಹೊಡಿಬೇಡ, ನನ್ನ ಸಂಕಷ್ಟ ಆಟ ಆಡಬೇಡ, ನನ್ನ ನೋವಿನ ಕೆರಳಿಸಬೇಡ ಅನ್ನೋ ಅರ್ಥಗಳಲ್ಲಿ ಇದನ್ನ ನಾವು ನಮ್ಮ ಹಳ್ಳಿಗಳ ಕಡೆ ಉಪಯೋಗಿಸ್ತೀವಿ. ವಿಜಯಲಕ್ಷ್ಮಿ ಅವರ ಮೇಲೆ ಎಂತೆಂತ ಪೈಶಾಚಿಕವಾದಂತ ಅಟ್ಯಾಕ್ಗಳಾಗ್ತಾ ಇದ್ದಾವೆ ಅಂತಂದ್ರೆ, ಬಹುಶಃ ನನಗೆ ಸೈಬರ್ ಕ್ರೈಮ್ ನ ಪೊಲೀಸ್ನವರು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಮುಂದೆ ಯಾವುದೇ ಮಹಿಳೆಯರ ಮೇಲೆ ಅಥವಾ ಯಾವುದೇ ವ್ಯಕ್ತಿಗಳ ಮೇಲೆ ಮಾರಣಾಂತಿಕವಾಗಬಹುದಾದಂಥದ್ದು, ಮಾನಹಾನಿ ಆಗಬಹುದಾದಂಥದ್ದು, ಅಥವಾ ಯಾರನ್ನೇ ತೇಜಾವಧೆ ಮಾಡುವಂಥದ್ದು, ಸಮಾಜದ